ಆಗಿನ ಕಾಲದಲ್ಲಿ ರಾಜ ತನ್ನ ಮಗಳಿಗೆ ಗಂಡು ಹುಡುಕ್ಲಿಕ್ಕೆ ಸ್ವಯಂವರ ಏರ್ಪಡಿಸಿದಂತೆ. ಆದ್ರೆ ಈಗಿನ ಕಾಲದಲ್ಲಿ ಹುಡುಗನ ಹತ್ರ ಬೆಂಗಳೂರಲ್ಲಿ ಸ್ವಂತ ಮನೆ ಇದೆಯಾ, ಕಾರ್ ಇದೆಯಾ, ವೆಲ್ ಸೆಟಲ್ಡ್ ಅಂತ ನೋಡ್ತಾರೆ. ನಂದು ಒಂದೇ ಪ್ರಶ್ನೆ, ಹುಡುಗನ್ಗೂ ಹುಡುಗಿಗೂ ಈಕ್ವಲ್ ಎಜುಕೇಶನ್ ಸಿಗುತ್ತೆ, ಈಕ್ವಲ್ ಆಗಿ ವರ್ಕ್ ಮಾಡ್ತಾರೆ, ಈಕ್ವಲ್ ಆಗಿ ಸಂಬಳ ತಗೊಂತಾರೆ. ಆದ್ರೆ ಮದ್ವೆ ಅಂತ ಬಂದಾಗ ಮಾತ್ರ ಹುಡುಗ ವೆಲ್ ಸೆಟಲ್ಡ್ ಆಗಿರ್ಬೇಕು. ಈ ಮಾತುಗಳನ್ನ ಕೇಳಿ ತುಂಬಾ ಜನ ನಾನು ಬೈಕೊಂಬಹುದು, ಬಟ್ ಇದೇ ಸತ್ಯ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ 23 ಇಂದ 24ಕ್ಕೆ ಡಿಗ್ರಿ ಮುಗಿಸ್ಕೊಂಡು ಓದಿದ್ದಕ್ಕಂತೆ ಕೆಲಸ ಅಂತೂ ಸಿಗಲ್ಲ. ಸಿಕ್ಕಿದ ಕೆಲಸದಲ್ಲಿ ಬರೋ ಸಂಬಳದಲ್ಲಿ ಬೆಂಗಳೂರಲ್ಲಿ ಬಾಡಿಗೆ ಕಟ್ಕೊಂಡು ಪೆಟ್ರೋಲ್ ಖರ್ಚು, ಊಟ ತಿಂಡಿ ಖರ್ಚು ಇದನ್ನೆಲ್ಲ ಕಳ್ಕೊಂಡು 2-3 ವರ್ಷ ಆದ್ಮೇಲೆ ಒಂದ್ ಲೆವೆಲ್ ಸೆಟಲ್ ಆದ, EMI ಎಲ್ಲ ಕ್ಲೋಸ್ ಮಾಡ್ದ, ಸಾಲ ಎಲ್ಲ ತೀರ್ಸ್ಕೊಂಡ. ಸರಿ ಮದ್ವೆ ಆಗೋಣ ಅಂತ ಹೋದಾಗ ಅವಾಗ ಕೇಳ್ತಾರೆ, ಬೆಂಗಳೂರಲ್ಲಿ ನಿಂದು ಸ್ವಂತ ಮನೆ ಇದೆಯಾ? ಆದ್ರೆ ಲವ್ ಮಾಡಿದ್ರೆ ಆ ಹುಡುಗ ಸೆಟಲ್ ಆಗಿದ್ದಾನ ಅಂತಾನು ಕೇಳೋದಿಲ್ಲ. ಅದೇ ಅರೇಂಜ್ ಮ್ಯಾರೇಜ್ ಅಂತ ಬಂದ್ರೆ ಮುಗೀತ ಅವನ್ ಕತೆ. ಹುಡುಗನ್ ಗುಣ ಅಲ್ಲ ಮುಖ್ಯ, ಹಣ ಮುಖ್ಯ ಅಂತ ಬ್ರೋಕರ್ಗಳೇ ರಿಜೆಕ್ಟ್ ಮಾಡ್ತಾರೆ. ಇನ್ನ ಹುಡುಗಿ ತಂದೆ ತಾಯಿ ಒಪ್ಕೊಳ್ಳೋದು ಹೆಂಗೆ? ಗುಣ ಒಳಗಡೆ ಇರುತ್ತೆ, ಕಾಣೋದಿಲ್ಲ. ಆದ್ರೆ ಹಣ, ಮನೆ ಆಗ್ಬೋದು, ಕಾರ್ ಆಗ್ಬೋದು, ಚಿನ್ನ ಆಗ್ಬೋದು, ಹಣ ಏನ್ ಬೇಕಾದ್ರೂ ಆಗ್ಬೋದು, ಅದು ಚೆನ್ನಾಗಿ ಕಾಣುತ್ತೆ ಕಣ್ಣಿಗೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಗುಣ ಎಲ್ರೂ ಕಣ್ಣಿಗೂ ಕಾಣಲ್ಲ, ಕಾಣೋದೊಂದೇ ಹಣ. ಸೊ ಮದುವೆ ಅಂತ ವಿಚಾರ ಬಂದಾಗ ಯಾರ್ಯಾರಿಗೆ ಈ ತರ ಸಮಸ್ಯೆ ಆಗಿದೆ ಅವರು ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ವೈರಲ್ ಮಾಡಿ. ಅಟ್ಲೀಸ್ಟ್ ಸಮಾಜದಲ್ಲಿ ಒಬ್ಬರಾದ್ರೂ ಬದಲಾದ್ರೆ ಒಬ್ಬ ಗುಣ ಇರೋ ಹುಡುಗನ್ಗೆ ಒಳ್ಳೆ ಹುಡುಗಿ ಸಿಗಲಿ. ಈ ತರ ಕಂಟೆಂಟ್ಗಳನ್ನ ನೋಡ್ಬೇಕು ಅನ್ಸಿದ್ರೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.